सिन्दूरारुण विग्रहा त्रिनयना माणिक्यमौलि तारानायकशेखरा स्मितमुखी आवीर्णवक्षोरुहा पाणिभ्यामलिपूर्णरत्नचषकं रक्तोत्पलं बिभ्रती ಏನೇ ಇದು ಖುಷಿ, ಇಷ್ಟು ಬೇಗ ಎದ್ಬಿಟ್ಟಿದ್ಯಾ? ಬೆಳಗ್ಗೆನೆ ಹಾಕಿದ್ಯಲ್ಲ ಸಹಸ್ರನಾಮ, ನಿದ್ದೆನೇ ಬರಲಿಲ್ಲ. ಕಾಫಿ ಅಂತೂ ಒಂಚೂರು ಚೆನ್ನಾಗಿಲ್ಲ. ಒಂದು ಕೆಲಸ ಮಾಡೆ, ಇನ್ಮೇಲೆ ನೀನೇ ಬೇಗ ಎದ್ದು ಡಿಕಾಕ್ಷನ್ ಹಾಕ್ಬಿಡು. ಯಾಕೆ ಹೇಳು? ಅಭ್ಯಾಸ ಮಾಡ್ಕೊಳೆ, ಮುಂದೆ ನಿನಗೆ ಸಹಾಯ ಆಗತ್ತೆ. ಖುಷಿ ಬುದ್ಧಿವಂತ ಅಲ್ವಾ ಸೂರಜ್ಜು? ಇಷ್ಟು ಚಿಕ್ಕ ವಯಸ್ಸಲ್ಲೇ ಎಷ್ಟು ವಿಷಯ ತಿಳ್ಕೊಂಡಿದ್ದಾನೆ ನೋಡು. ದೊಡ್ಡವರು ಅಂದ್ರೆ ಎಂಥ ಭಯ ಭಕ್ತಿಯ ಹುಡುಗಂಗೆ. ಬೆಳಿಗ್ಗೆ ಎಷ್ಟು ಬೇಗ ಎದ್ದ ಗೊತ್ತಾ? ಎದ್ದೋನು ಜಾಗಿಂಗ್ ಹೋದ. ಜಾಗಿಂದ ಬರ್ತಾ ಹಾಲ್ ತಂದ, ಡಿಕಾಕ್ಷನ್ ಹಾಕ್ದ, ಕಾಫಿ ಮಾಡಿ ನನ್ನನ್ನು ಬಂದು ಎಬ್ಬಿಸ್ದ. ಆಂಟಿ ತಗೊಳ್ಳಿ ಕಾಫಿ ಅಂತ. ಈಗಿನ ಕಾಲದಲ್ಲಿ ಇಷ್ಟು ಒಳ್ಳೆ ಹುಡುಗರು ಎಲ್ಲಿ ಸಿಗ್ತಾರೆ ಹೇಳು? ಅಲ್ಲ ಕಣೆ ಖುಷಿ, ಅಷ್ಟೊಂದು ಓದಿದಾನೆ. ಅಡುಗೆ ಕೆಲಸ ಮಾಡ್ತಾನೆ, ಗಾರ್ಡನಿಂಗ್ ಮಾಡ್ತಾನೆ, ಮನೆ ಕೆಲಸ ಎಲ್ಲ ಸಹಾಯ ಬೇರೆ ಮಾಡ್ತಾನೆ. ಅಬ್ಬಬ್ಬಬ್ಬ ಎಷ್ಟು ಕೆಲಸ ಮಾಡ್ತಾನೆ ನೋಡು. ಅಲ್ಲ, ಇಂಟರ್ವ್ಯೂಗೆ ಅಂತ ಬಂದಿರೋ ಹುಡುಗ 2 ದಿನ ಕಾಲ್ ಚಾಚ್ಕೊಂಡು ಹಾಯಾಗಿರ್ಬೋದಿತ್ತು ತಾನೆ. ಇದನ್ನೆಲ್ಲ ಯಾಕಪ್ಪ ಮಾಡ್ಬೇಕಾಗಿತ್ತು? ಸೂರಜ್ಜು ನನಗೆ ತುಂಬಾ ಇಷ್ಟ ಆಗೋದ. ನಿನಗೆ? ಖುಷಿ, 3ನೇ ರಸ್ತೆಯಲ್ಲಿ ವಿದ್ಯಾಧರ್ ಅಂತ ಇದ್ದಾರಲ್ಲ, ಅವ್ರ ಮಗಳು ಪ್ರಕೃತಿ. ಅದೇ ಕಣೆ, ನಿನಗೂ ಗೊತ್ತು ಚೆನ್ನಾಗಿ. ನಿಮ್ ಸೀನಿಯರು ನಿಮ್ ಕಾಲೇಜಲ್ಲಿ ಓದ್ತಾ ಇದ್ಲು. ಅವಳು ಬೆಂಗಳೂರಲ್ಲಿ 65 ಲಕ್ಷ ಕೊಟ್ಟು ಮನೆ ತಗೊಂಡಿದ್ದಾಳಂತೆ. ಅವ್ರ ಅಪ್ಪ ಅಮ್ಮ ಅವಳಿಗೆ ಹುಡುಗನ್ ನೋಡ್ತಾ ಇದ್ದಾಗ ಮದ್ವೆನೇ ಬೇಡ ಅಂತಿದ್ಲು. ಈಗ ನೋಡಿದ್ಯಾ, ಮನೆ ತಗೊಂಡಿದ್ದಾಳೆ. ಅವಳ ಗಂಡ ಅವಳಿಗೆ ಫಾರಿನ್ ಕಾರ್ನ ಪ್ರೆಸೆಂಟ್ ಮಾಡ್ತಾ ಇದ್ದಾನಂತೆ ಕಣೆ. ಅಪ್ಪ ಅಮ್ಮ ಯಾವಾಗಲೂ ತಮ್ಮ ಮಕ್ಕಳು ಮುಂದಿನ ಭವಿಷ್ಯ ಯೋಚನೆ ಮಾಡಿನೇ ನಿರ್ಧಾರ ತಗೊಳ್ಳೋದು. ಮಕ್ಕಳು ಅದನ್ನ ಅರ್ಥ ಮಾಡ್ಕೊಂಡ್ರೆ ಅಷ್ಟು ಸಾಕು. ಸೂರಜ್ಗೆ ಇವತ್ತು ವಿಜಯನಗರದಲ್ಲಿ ಇಂಟರ್ವ್ಯೂ ಅಂತೆ. ಪಾಪ ಹೇಗೆ ಹೋಗ್ತಾನೋ ಏನೋ. ಖುಷಿ, ಒಂದು ಕೆಲಸ ಮಾಡ್ತೀಯಾ? ಅವನನ್ನ ನೀನೇ ಕರ್ಕೊಂಡು ಹೋಗ್ಬಿಟ್ಟು ಬಂದ್ಬಿಡೆ. ನನಗಾಗಲ್ಲಮ್ಮ, ಕಾಲೇಜ್ ಇದೆ. 1 ದಿನ ಕಾಲೇಜಿಗೆ ರಜಾ ಹಾಕಿದ್ರೆ ಏನೂ ಆಗೋಗಲ್ಲ. ಅವ್ನು ಇಂಟರ್ವ್ಯೂಗೆ ಹೋಗ್ಬೇಕಂತ ನಾನ್ ಕಾಲೇಜಿಗೆ ರಜಾ ಹಾಕಕ್ಕಾಗಲ್ಲ. ಬೇಕಾದ್ರೆ ಬಸ್ಸಲ್ಲಿ ಹೋಗಕ್ ಹೇಳು. ಪಾಪ ಊರ್ ಗೊತ್ತಿಲ್ವೇ ಅವನಿಗೆ? ಎಲ್ಲ ಗೊತ್ತು ಅಂತ್ಯಾ. ಅಡ್ಗೆ ಮಾಡೋದು, ಕಾಫಿ ಮಾಡೋದು, ಗಾರ್ಡನಿಂಗ್ ಮಾಡೋದು, ಪಿನ್ನಿಂದ ಪ್ಲೇನ್ ವರ್ಗೂ ಮಾತಾಡ್ತಾನೆ. ಮೈಸೂರು ಗೊತ್ತಿಲ್ವಂತ? ಕರ್ಕೊಂಡು ಹೋಗಿ ಅಂದ್ರೆ ತಲೆ ಎಲ್ಲ ಮಾತಾಡ್ತಾಳೆ. ಏನ್ ನೀನ್ ಇಂಟರ್ವ್ಯೂ ಕರ್ಕೊಂಡು ಹೋಗ್ದಾರೆ ಅವನು ಅಟೆಂಡೇ ಮಾಡಲ್ಲ ಅನ್ಕೊಂಡಿದ್ಯಾ? ಮಾಡೇ ಮಾಡ್ತಾನೆ. ನೈಟ್ ಡ್ರೆಸ್ ಹಾಕೊಂಡು ಬೀದಿಲಿ ಕುತ್ಕೊಂಡು ಕಾಫಿ ಕುಡ್ದಿದ್ ಸಾಕು. ನಡಿ ಒಳಗೆ. ಆಯ್ತು ಹೋಗಮ್ಮ, ಬರ್ತೀನಿ. ಕೇಳಿಸ್ತಾ? ನಡಿ ಒಳಗೆ ಅಂದೆ. ದೊಡ್ಡವ್ರ ಮಾತು ಅಂದ್ರೆ ಸ್ವಲ್ಪನಾದ್ರೂ ಗೌರವ ಇಲ್ಲ. ಹೇಳಿದ್ ಕೇಳಿಸ್ಲಿಲ್ವೇನೆ? ನಡಿ ಒಳಗೆ ಎಂದೆ. ಏನ್ ಹುಡುಗ್ರೋ ಏನು? ಏ ಚಂದ್ರಿ, ಏ ಚಂದ್ರಿ, ಏ ಚಂದ್ರಿ, ನೀರ್ ತಗೊಂಬಾರೆ, ಗಾಡಿ ತೊಳಿಬೇಕು. ಬಂದೆ ಅಣ್ಣ. ಚಂದ್ರಿ, ಬೇಗ ಬಾರೆ. ಬಂದೆ ಅಣ್ಣ. ಏ ಚಂದ್ರಿ, ಎಷ್ಟೊಂದು ಬರೋದು? ಬಂದೆ ಅಣ್ಣ. ಎಲ್ಲೇ ಮಗ್ಗು? ಮಗ್ಗೆ ನಿನ್ ತಾತ ತರ್ತಾರ? ಈಗ ತರ್ತೀನಿ ಅಣ್ಣ.
ಚಂದ್ರಿ, ನಂಜನಗೂಡಿಂದ ಬಂದ್ಮೇಲೆ ಪತ್ತೇನೇ ಇಲ್ಲ, ಎಲ್ ಸೇರ್ಕೊಂಡ್ಬಿಟ್ಟಿದ್ದೆ? ಇತ್ತೀಚೆಗೆ ನಿನಗ್ ವಿಪರೀತ ಕೋಪ ಅಂತೆ. ಕೋಪ ಆರೋಗ್ಯಕ್ಕೆ ಒಳ್ಳೇದಲ್ಲಮ್ಮ, ಸ್ವಲ್ಪ ಕಮ್ಮಿ ಮಾಡ್ಕೋ. ಏನೇ ಮಾಡ್ತಾ ಇದೀಯ ಅಲ್ಲಿ? ಶಾಂಪು ಎಲ್ಲಿ? ತಗೊಳ್ಳಿ ಅಣ್ಣ. ಕೈ ಹಿಡ್ಕೊಂಡು ಸುಮ್ಮನೆ ನಿಂತ್ಕೊಂಡ್ರೆ ಕೊಡಕ್ಕಾಗಲ್ವಾ? ಅಣ್ಣ ಅದು ಸಾರಿ. ಕಾಫಿ ಆಯ್ತಾ ಚಂದ್ರಿ? ಆಗಿಲ್ಲ ಅಂದ್ರೆ ನಮ್ಮ ಮನೆಗ್ ಬಾ, ನನ್ ಕೈ ಕಾಫಿ ಕುಡಿಯಕ್ಕೂ ಪುಣ್ಯ ಮಾಡಿರ್ಬೇಕು. ಮಗ್ಗು, ನಾನು ಹಾಗೆ ಎಲ್ರಿಗೂ ಕಾಫಿ ಮಾಡ್ಕೊಡಲ್ಲಮ್ಮ, ಕೆಲವ್ರಿಗೆ ಮಾತ್ರ. ಅದವ್ರಿಗೆ ಅರ್ಥ ಆಗ್ಬೇಕಷ್ಟೆ. ಅಚ್ಚಿಗೆ ಶೃಂಗಾರ ಮಾಡ್ದಂಗಲ್ವೇನೆ ಈ ಬೈಕ್ ತೊಳೆಯೋದು. ಎಷ್ಟ್ ತೊಳೆದ್ರು ಬಣ್ಣ ಏನ್ ಬದ್ಲಾಗಲ್ಲ. ಇಲ್ಲ ಬಟ್ಟೆ ಬಟ್ಟೆ ಅಲ್ಲ ಕಣೆ, ಈ ಡಬ್ಬಾ ಬೈಕ್ ಕೊಟ್ಬಿಟ್ಟು ಯಾಕೊಂದ್ ಒಳ್ಳೆ ಕಾರ್ ತಗೋಬಾರ್ದು? Love me or hate me, kiss me or kill me. Oh darling, do something for me. ಅವನು ಕೊಡೆ ಫಸ್ಟು. ಪರವಾಗಿಲ್ಲ ಅಂಕಲ್, ತಗೊಳ್ಳಿ ನೀವು. ಪರವಾಗಿಲ್ವಾ? ಥ್ಯಾಂಕ್ಸ್ ಆಂಟಿ. ಇಂಟರ್ವ್ಯೂ ಅದೇ ಆಂಟಿ, KRS ರೋಡಲ್ಲಿ ಮೈಪೋಲ್ ಅಂತ ಕಂಪ್ನಿ ಇದೆಯಲ್ಲ ಅಲ್ಲಿ. ಅಲ್ಲಿ ಹೋಗಿ ಗೊತ್ತಾಗತ್ತಾ ನಿಮಗೆ? ಹಾಂ, ಸುಂದರ್ ಅವ್ರ ಹತ್ರ ಅಡ್ರೆಸ್ ಕೇಳ್ಕೊಂಡಿದ್ದೀನಿ, ಹೋಗ್ತೀನಿ. ಉದ್ಧಾರ ಆಯ್ತು. ಅವನ ಅಡ್ರೆಸ್ ಕೊಟ್ಟ ನೀವು ಹೋದೆ. ಯಾಕೆ? ಇದೇನೇ ಇದು ಖುಷಿ? ಮೈ ಮೇಲೆಲ್ಲ ಇಷ್ಟೊಂದು ನೀರು. ಆ ಚಂದ್ರಿ ಮಾಡಿದ್ದು. ಇನ್ನೊಂದು ಸ್ವಲ್ಪ ಕಾಫಿ ಕೊಡ್ಲಾ? ಬೇಡ ನನ್ಗೆ. ಸೂರಜ್ನ ಇಂಟರ್ವ್ಯೂಗ್ ನಾನೇ ಕರ್ಕೊಂಡು ಹೋಗ್ತೀನಿ. ಇಲ್ಲ ಪರವಾಗಿಲ್ಲ, ನಾನು ಹೋಗ್ತೀನಿ. ಅಪ್ಪ, ನಾನು ಇವ್ರನ್ನ ಇಂಟರ್ವ್ಯೂ ಕರ್ಕೊಂಡು ಹೋಗೋದು ನಿಂಗೆ ಏನು ಪ್ರಾಬ್ಲಮ್ ಇಲ್ಲ ತಾನೆ? ಇಲ್ಲಪ್ಪ, ಧಾರಾಳ ಕರ್ಕೊಂಡು ಹೋಗಿ, ಅದಕ್ಕೇನಂತೆ. ಹಾಗೆ ಮೈಸೂರು ಸುತ್ತಿಸ್ಕೊಂಬ, ನೋಡಿ ಒಂದು ಮೈಸೂರು. ನಾನು ರೆಡಿ ಆಗೋದು 10 ನಿಮಿಷ ಆಗುತ್ತೆ. ನಿನ್ಗೆ ಅಷ್ಟು ಟೈಮ್ ಇದೆ ತಾನೆ? ಓ ಖಂಡಿತ ಟೈಮ್ ಇದೆ, ನೀವು ಹೋಗು, ಡ್ರೆಸ್ ಮಾಡ್ಕೊಂಬ, ಹೋಗು. ನೀವು ಬೇಗ ರೆಡಿಯಾಗಿ. ಅರೇ, ಸ್ವಲ್ಪ ನೀರು ಕೊಡ್ಲಾ? ನಾವು ಯಾವಾಗ ಹೋಗೋಣ ಮೈಸೂರು ಸುತ್ತಕ್ಕೆ? ಧ್ರುವ, ನೀನು ಸ್ವಲ್ಪ ಕೋಪನ ಕಮ್ಮಿ ಮಾಡ್ಕೋಬೇಕು. ಅಮ್ಮ, ನಿಂಗೆಲ್ಲ ನನಗೆ ಹೇಳಿದ್ರೆ ಆಗಲ್ಲ. ಆ ಚಿಕ್ಕಪ್ಪಂಗೆ ಒಂಚೂರು ಹೇಳು. ಗಿರಿ ಬುದ್ಧಿ ಏನು ಅಂತ ನಿನಗೆ ಗೊತ್ತಿಲ್ವಾ? ನನ್ನ ಬುದ್ಧಿ ಏನು ಅಂತ ಅವ್ರಿಗೆ ಗೊತ್ತಿಲ್ವಾ? ಅವ್ನ ಸ್ವಭಾವನ ಬದಲಾಯಿಸೋದಕ್ಕೆ ಆಗೋದಿಲ್ಲ ಕಣೋ. ಹಾಗಂತ ನನ್ನ ಸ್ವಭಾವ ನಾನು ಬದಲಾಯಿಸ್ಕೊಳಕ್ ಆಗಲ್ಲಮ್ಮ. ಪ್ರತಿ ಸತಿ ನನಗೆ ಅಂತ ಇರ್ತಾರೆ. ನೀವಿಬ್ಬರು ಇದೇ ರೀತಿ ಜಗ ಆಡ್ತಾ ಇದ್ರೆ ಮನೇಲಿ ನೆಮ್ಮದಿಯಾಗಿರೋಕ್ಕಾಗುತ್ತಾ ಹೇಳು? ಸುಮ್ಮನೆ ಪ್ರತಿ ಸತಿ ನನಗಂದ್ರೆ ಆಗಲ್ಲ ಅಮ್ಮ. ಅವನಿಗೆ ಅವನ ಹೆಂಡತಿ ಮೇಲೆ ಕೋಪ. ಅದು ನನ್ನ ಮೇಲೆ ತಿರ್ಸ್ಕೊಂಡ್ರೆ? ನಾನು ಹೇಳಿದ್ನ ಹೆಂಡ್ತಿನ ಬಿಟ್ಬಾ ಅಂತ. ಬಿಟ್ಟಿಗೆ ಬಿದ್ದಿರೋ ಥರ ಮಾತಾಡ್ತಾರೆ. ಏನೋ ನನ್ನ ಕಾಲೇಜ್ ಫೀಸ್ ಕಟ್ತಾ ಇದಾರೆ, ಮನೆ ನೋಡ್ಕೊತಾ ಇದಾರೆ ಅಂತ ಹಲ್ ಕಚ್ಕೊಂಡು ಸುಮ್ಮನೆ ಇದ್ದೀನಿ. ಇನ್ನೊಂದ್ಸತಿ ನನ್ಗೆ ಏನಾರ ಅಂದ್ರೆ ಕಾಲೇಜು ಬೇಡ, ಮನೇನೂ ಬೇಡ, ಹೋಗ್ತಾ ಇರ್ತೀನಿ. ಅಯ್ಯೋ, ಹಾಗೆ ಮಾಡಬೇಡ ಕಣೋ. ನೀನು ಓದ್ ಮುಗಿಯುತ್ತೆ, ಒಳ್ಳೆ ಕೆಲಸ ಸಿಗುತ್ತೆ, ಕೈ ತುಂಬ ಸಂಪಾದನೆ ಮಾಡ್ತೀಯ. ನಮ್ಮೆಲ್ಲರ ಕಷ್ಟನೂ ಪರಿಹಾರ ಆಗುತ್ತೆ ಅಂತ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಅದಕ್ಕೆ ಅವನು ಏನಂದ್ರೂ ನಾವು ಅನ್ಸ್ಕೊತಾ ಇರೋದು, ಅವಮಾನ ಮಾಡಿದ್ರೆ ಮಾಡಿಸ್ಕೊಳ್ತಾ ಇರೋದು. ನೀನು ನೋಡಿದ್ರೆ ಅರ್ಧಕ್ಕೆ ಕಾಲೇಜ್ ಬಿಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ. ಅಮ್ಮ,
ನಾನೇನೋ ಒಂದು ಕೋಪದಲ್ಲಿ ಒಂದು ಮಾತು ಹೇಳ್ತೀನಿ, ಅದಕ್ಕೆ ನೀನು ಯಾಕಮ್ಮ ಅಳ್ತೀಯಾ? ಹೋಗ್ಲಿ ಬಿಡು, ಆಯಿತು. ಈಗ ನಾನು ಪ್ಲೀಸ್ ತಿಂಡಿ ಕೊಡ್ತೀಯಾ? ಪ್ಲೀಸ್ ಕೊಡ್ತೀನಿ. ಹೊತ್ತಿಗೆ ತಿಂಡಿ ರೆಡಿನಾ? ತಗೋ. ಯಜಮಾನ್ರದ್ದಾಯ್ತು? ನಿಮ್ದಾದ್ರೆ ನಮ್ದು ಹಾದಾಗೆ. ನಿಂತ್ಕೊಳ್ಳಯ್ಯ. ಏನೇ ಅಷ್ಟೊಂದು ಕೋಪ ನಿನಗೆ? ನೆನ್ನೆ ಎಲ್ಲ ಏನು ತಿನ್ನಲೇ ಇಲ್ವಂತೆ? ಚಿಕ್ಕಪ್ಪ ಒಂದು ಮಾತು ಅಂತೀನಪ್ಪ, ಅಷ್ಟಕ್ಕೆ ಕೋಪ ಮಾಡ್ಕೊಂಬಿಡೋದಾ? ಚಿಕನ್ನಲ್ಲಿ ನಾವೆಷ್ಟು ಅನ್ಸ್ಕೊಂಡಿದ್ದೀವಿ ಗೊತ್ತಾ ನಿಮ್ಮ ತಾತನ ಕೈಲಿ? ಅಂಥ ಬೈಗಳೇನಾದರೂ ನೀನು ಕೇಳಿದ್ದಿದ್ರೆ ನೇಣು ಹಾಕ್ಕೊಂಬಿಡ್ತಿದ್ದೆ. ಮತ್ತು ನೀವು ಯಾಕೆ ನೇಣು ಹಾಕ್ಕೊಡ್ಲಿಲ್ಲ? ಅಮ್ಮ, ಚಿಕ್ಕಪ್ಪಂಗೆ ಇನ್ನೂ 2 ದೋಸೆ ಹಾಕು, ತುಪ್ಪನೂ ಹಾಕು. ಧಿಮಾಕು. ತುಪ್ಪ ಹಾಕ್ತೀನಿ. ಇಂಟರ್ವ್ಯೂ ಎಲ್ಲ ಸರಾಗವಾಗಿ ಆಗ್ಲಪ್ಪ. ತಗೋ ಚಾಮುಂಡೇಶ್ವರಿ ಕುಂಕುಮ. ನೀನೇನಮ್ಮ ಇಂಟರ್ವ್ಯೂಗೆ ಯಾರಾದ್ರೂ ಕುಂಕುಮ ಇಟ್ಕೊಂಡು ಹೋಗ್ತಾರಾ? ಈ ಕೊಡಿ ಆಂಟಿ, ನಾನು ಇಟ್ಕೋತೀನಿ. ನೋಡಿದೀನಿ, ಈ ಹುಡುಗಂಗಿರೋ ಭಕ್ತಿ ನಿನಗಿಲ್ಲ. ಒಂಚೂರು ವಿಭೂತಿನ ಇಸ್ಕೊಂಡು ಹಾಕೊಂಡು ಬನ್ನಿ, ಚೆನ್ನಾಗಿ ಕಾಣಿಸ್ತೀರಾ. ಸುಮ್ಮನೆ ಹೋಗಿ. ಹೋಗಮ್ಮ, ಬೇಗ ಬನ್ರಿ. ಸರಿ ಆಂಟಿ, ನಾ ಬರ್ತೀನಿ. ಅಯ್ಯೋ ಏನಪ್ಪ, ದೇವ್ರು ಒಳ್ಳೇದು ಮಾಡಲಿ. ಅಮ್ಮ ಬೇಗ ಕಳ್ಸಮ್ಮ ಸೂರಜ್ನ, ಲೇಟ್ ಆಯ್ತು. ರೀ, ಸೂರಜು ಖುಷಿ ಹೊರಟ್ರು. ಓಕೆ ಆಂಟಿ, ಓಕೆ ಓಕೆ, ಬಾಯ್. ಅರ್ಜೆಂಟ್ ಏನಿಲ್ಲ, ಇನ್ನು 1 hour ಟೈಮ್ ಇದೆ, ನಿಧಾನಕ್ಕೆ ಹೋಗೋಣ. ಓಕೆ, ಕೂತ್ಕೋತೀರಾ? ಖುಷಿ 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 ಸುಂದರಣ್ಣ ಏನಾಯ್ತು? ಡಬ್ಬಿ ಬಿಟ್ಟು ಹೋಗಿದ್ದಾಳೆ. ನಿಮ್ಗೆ ಹೋಗಿ ಖುಷಿ ನಿಧಾನ ಕೊಡ್ತೀರಾ ಗಾಡಿನ? ಪ್ಲೀಸ್ ಪ್ಲೀಸ್ ಪ್ಲೀಸ್. ದೂರ ಕುತ್ಕೊಳ್ರಿ. ಅಯ್ಯೋ ನಾನಲ್ಲ, ನೀವೇ ಅಷ್ಟು ಫಾಸ್ಟಾಗಿ ಬ್ರೇಕ್ ಹಾಕಿದ್ರಲ್ಲ, ಅದಕ್ಕೆ. ನಾನು ಓಡಿಸೋದೆ ಹೀಗೆ, ಸುಮ್ಮನೆ ಕುತ್ಕೊಳ್ಳಿ. ರೀ 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 ರೀ, ಹಲೋ ಹಲೋ ಹಲೋ. ಎಲ್ಲಿ ಬಾಬಾ, ಎಲ್ಲಿಟ್ನಪ್ಪ ನನ್ನ ಫೋನು? ಯಾಕೋ ಟೆನ್ಷನ್ ಇದೆಯಾ? ಒಂದು ಅರ್ಜೆಂಟ್ ಫೋನ್ ಮಾಡಬೇಕು, ಅದು ಹಾಳದ್ ಎಲ್ಲಿಟ್ನೋ ಫೋನು? ಮಾಡೋ ಫೋನು. ಎಲ್ಲಿ ಫೋನ್ ಬೇಡವಾ? ಇಲ್ಲಿದೆ, ತಗೋ ನನ್ನ ಫೋನು. ಬೇಡ, ನಾನು ನನ್ನ ಫೋನಲ್ಲೇ ಮಾಡಬೇಕು. ಫ್ರಿಜ್ಜಲ್ಲಿ ಯಾಕೆ ಹುಡುಕ್ತಾ ಇದೆಯಾ? ಓ ಹಾಳು ನನ್ನ ಮರುಣ ಬಡಿಯ, ಎಲ್ಲಿಟ್ನೋ ಗೊತ್ತಿಲ್ಲ. ಸುಂದ್ರ, ಹೆಂಗಿತ್ತು ಜೋಡಿ? ಸ್ಕೂಟ್ರಲ್ಲಿ ಹೋಗ್ತಾ ಇದ್ರೆ ಒಳ್ಳೆ ಪಾರ್ವತಿ ಪರಮೇಶ್ವರ ಹೋದಂಗೆ ಆಗ್ತಾ ಇಲ್ವಾ? ನೀವೇ ಮೆಚ್ಕೋಬೇಕು. ಯಾಕೋ ಹಾಗಂತೀಯಾ? ಏನಾಗಿದೆ ಹುಡುಗಂಗೆ? ಫಸ್ಟ್ ಕ್ಲಾಸ್ ಆಗಿದ್ದಾನೆ. ಹೊಟ್ಟೆ ಕಿಚ್ಚು ಕಣ ಇವನಿಗೆ. ಇವನಿಗಿಂತ ಸಣ್ಣವಳು ಖುಷಿ, ಅವಳಿಗೆ ಸಿಕ್ಬಿಟ್ಟ ಹುಡುಗ, ಇವನಿಗೆ ಇನ್ನೂ ಸಿಕ್ಕಿಲ್ಲ ಹುಡುಗಿ, ಅದಕ್ಕೆ. ಏನ್ ನೋಬಲ್ ಥಾಟು. ಭಾರತ ರತ್ನ ಕೊಡ್ತಾರೆ ನಿಮ್ಮ ಈ ಥಾಟ್ಗೆ. ಫೋನ್ ಎಲ್ಲಿದೆ? ನನ್ನ ಫೋನ್ ಸಿಕ್ತ ಬೇಕು. ಬಾಬಾ, ನೀವು ಹೊರಗಡೆ ಹೋಗಿ ಮಾತಾಡಿ. ಹೊರಗೋಗಿ ಪ್ಲೀಸ್. ನೀನೇ ಹೋಗ ಅವ್ರಿಗೆ. ಅಯ್ಯೋ ನಿಮ್ದು. ಹಲೋ ಖುಷಿ, ನಾನ್ ಕಡೆ ಸುಂದರ. ಹೇಳಪ್ಪ. ನಿನ್ ವಾಯ್ಸ್ಗೆ ಏನಾಯ್ತೆ? ಏನೂ ಆಗಿಲ್ಲ, ಖುಷಿ ಎಲ್ಲ ಮಾತಾಡ್ತಿರೋದು ಅವಳ ಅಪ್ಪ. ಅವಳು ಫೋನ್ ಬಿಟ್ಟು ಹೋಗಿದ್ದಾಳ. ಹೊರಗಡೆ ಹೋಗ್ಬೇಕು, ಫೋನ್ ತಗೊಂಡು ಹೋಗ್ಬೇಕು ಅನ್ನೋದು ಗೊತ್ತಾಗಲ್ವಾ ಅವಳಿಗೆ? ಏನಾಯ್ತು ಈಗ ಹೀಗಾಡ್ತಿದ್ಯಾ? ಅಲ್ಲಕ್ಕ, ಯಾರೋ ಜೊತೆ ಹೋಗಿರೋದು. ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಕೈಲಿ ಫೋನ್ ಇದ್ರೆ ಒಳ್ಳೇದಲ್ವಾ? ಕಾಯಿನ್ ಬೂತ್ ಇದೆ, ಸೂರಜ್ ಹತ್ರ ಫೋನ್ ಇದೆ, ಮಾಡ್ತಾಳೆ ಬಿಡು. ಅಲ್ಲ ಕಣೆ, ಅಪ್ಪ ಅಮ್ಮ ನಾವು, ನಮಗೆ ಟೆನ್ಷನ್ ಇಲ್ಲ. ಸೋದರ ಮಾವ ಇವನಿಗೆ ಟೆನ್ಷನ್ ನೋಡು. ನಂಬರ್ ಕೊಡಿ, ಆ ಸೂರಜ್ ನಂಬರ್ ಕೊಡಿ. ಕೊಡೋಕ್ಕಾಗಲ್ಲ, ಅವನು ಇಂಟರ್ವ್ಯೂನಲ್ಲಿ ಇರ್ತಾನೆ, ಡಿಸ್ಟರ್ಬ್ ಮಾಡೋ ಹಾಗಿಲ್ಲ. ಇಂಟರ್ವ್ಯೂ ಮುಗಿದ್ಮೇಲೆ ಅವನೇ ಫೋನ್ ಮಾಡ್ತಾನೆ, ಮಾತಾಡಿದ್ರಾಯ್ತು.
ಯಾಕೆ ಅವನು ಒಳ್ಳೆ ಅನ್ಸು ಬೇಕಿ ಥರ ಮಾಡ್ತಾ ಇದ್ದಾನೆ? ಏನಪ್ಪ ಅಪ್ಪ ಜೀವನ ಹಾರೋಟೋಗಿತ್ತು ನನಗೆ ನಿಮ್ಮ ಜೊತೆಲಿ ಗಾಡೀಲಿ ಬಂದು. ಇವತ್ತೇನು ಇಂಟರ್ವ್ಯೂ ಅಟೆಂಡ್ ಮಾಡ್ತೀನಿ ಇಲ್ವ ಅಂತ ಅನ್ಸ್ಬಿಟ್ಟಿತ್ತು ನನಗೆ. ಏನ್ರಿ ಇಷ್ಟೊಂದು ಸ್ಪೀಡಾಗಿ ಓಡಿಸ್ತಾ ಗಾಡಿನ ನೀವು? ಯಪ್ಪ ಇದೆಲ್ಲ ಯಾವ ಸ್ಪೀಡ್ ರೀ? ನನ್ನ ಫ್ರೆಂಡ್ಸ್ ಜೊತೆಲಿದ್ದಾಗ ನೀವು ನನ್ನ ಪಕ್ಕ ಕುತ್ಕೋಬೇಕು. ಕೂರಲ್ಲ, 100% ಕೂರಲ್ಲ ನಾನು. ಯಾಕ್ರಿ ಇಷ್ಟೊಂದು ಜೀವ ಭಯ ನಿಮಗೆ? ಆಗಲ್ಲ, ಈಗ ತಾನೇ ಲೈಫಲ್ಲಿ ಒಳ್ಳೊಳ್ಳೆ ಗಳಿಗೆಗಳು ಶುರುವಾಗಿದೆ, ಕಳ್ಕೊಳಕ್ಕೆ ಇಷ್ಟ ಇಲ್ಲ ನನಗೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಷ್ಟೊತ್ತಾಗತ್ತೆ? ಮ್ಯಾಕ್ಸಿಮಮ್ ಅಂದರೆ 1 hour ಆಗುತ್ತೆ ಅಷ್ಟೇ. ಇಲ್ಲೇ ಪಕ್ಕದ ರೋಡಲ್ಲಿ ನನ್ನ ಫ್ರೆಂಡ್ ಮನೆ ಇದೆ, ಹೋಗ್ಬಿಟ್ಟು ಅಲ್ಲಿ ಇರ್ತೀನಿ ಆಯ್ತಾ? 1 hour ಅಲ್ಲಿ ಬರ್ತೀನಿ ವಾಪಸ್ಸು. ಇಲ್ಲ ಬೇಡ, ನಂಗೆ ದಾರಿ ಗೊತ್ತಾಯ್ತಲ್ಲ, ನಾನೇ ಬರ್ತೀನಿ ವಾಪಸ್ಸು. ಬರ್ತೀನಿ ಅಂದೆ ತಾನೇ? ಓಕೆ ಓಕೆ ಓಕೆ, ನೀವೇ ಬಂದು ನೀವೇ ಕರ್ಕೊಂಡು ಹೋಗೋರಂತೆ. ಓಕೆ ಆಯ್ತು, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಯಪ್ಪ ದೇವರೇ ಕಾಪಾಡ್ಬೇಕು ಇವಳ. ಒಳ್ಳೇದಾಯ್ತು ಕಣೆ ನೀನ್ ಬಂದಿದ್ದು. ನಾ ಹೇಗಿದ್ರು ಗಾಡಿ ತೊಳೆಯಕ್ ಹೋಗ್ತಾ ಇದೀನಿ, ನೀನು ಹೆಲ್ಪ್ ಮಾಡಾಯ್ತಾ? ನೀನು ಗಾಡಿ ತೊಳಿತಾ ಇದ್ಯಾ? ಯಾಕೆ? ಗಾಡಿ ತೊಳೆಯೋದು ಸಾಕು, ಮುಖದ ಮೇಲೆ ನೀರ್ ಹೆಚ್ಚಿಸ್ಕೊಳ್ಳೋದು ಸಾಕು. ಏನಾಯ್ತಮ್ಮ ಈಗ? ಕೊಬ್ಬು. ಏನೇ ನೀನು ಸ್ವಲ್ಪ ಗಾಡಿ ತೊಳೆಯೋದಕ್ಕೆ ಹೆಲ್ಪ್ ಮಾಡಿ ಅಂದ್ರೆ ಕೊಬ್ಬು ಅಂತ ನನ್ಗೆ ಬೈದ್ಯಾ? ಅಲ್ಲ ಕಣೆ, ಮತ್ತಿನ್ಯಾರ್ಗೆ? ಇನ್ಯಾರ್ಗೆ? ಆ ಧ್ರುವಂಗೆ. ಮತ್ತೆ ಶುರು ಆಯ್ತಾ ನಿಮ್ಮಿಬ್ರು ಜಗಳ ಅಲ್ವೇ? ಇಷ್ಟು ದಿವಸ ಅವನೇ ಇಂದ್ರ ಚಂದ್ರ ಅಂತೆಲ್ಲ ಹೇಳ್ತಿದ್ದೆ, ಇವತ್ತು ಟೋನ್ ಯಾಕೋ ಬದ್ಲಾಗ್ ಹೋಗಿದೆ. ಹೋಗೆ ನೀನು. ಅಲ್ಲ ಕಣೆ ರಿಯಾ, ನಾನು ಎಷ್ಟು ಪ್ರೀತಿಯಿಂದ ಅವನಿಗೋಸ್ಕರ ಕಾಫಿ ಮಾಡ್ಕೊಂಡು ತಗೊಂಡೋಗ್ಕೊಂಡ್ರೆ ಬೈದ್ಬಿಟ್ಟ ನನಗೆ. ಇವತ್ತು ಬೆಳಗ್ಗೆ 6 ಗಂಟೆಗೆ ಎದ್ಬಿಟ್ಟು ಅವ್ನ ನೋಡೇ ಇಲ್ಲ ಅಂತ ನಾನು ನೋಡಕ್ ಹೋದ್ರೆ ಬೈಕ್ ತೊಳಿತಿದ್ದವ್ನು ಸುಮ್ಮನೆ ಬೈಕ್ ತೊಳಿಬೇಕು ತಾನೆ, ಮುಖದ ಮೇಲೆ ನೀರ್ ಹರಿಸ್ಬಿಟ್ಟ. ನಗ್ಬೇಡ ಕಣೆ. ನನಗೆ ಅದಕ್ಕೆ ಕೋಪ ಬಂದ್ಬಿಟ್ಟು ಸೂರಜ್ನ ಇಂಟರ್ವ್ಯೂ ಕರ್ಕೊಂಬಂದೆ. ಸೂರಜ್? Who is this? ನಮ್ಮ ತಂದೆ ಫ್ರೆಂಡ್ ಮಗ ಕಣೆ. ಹ್ಯಾಂಡ್ಸಮ್ಮ? ಏನೋ ಓಕೆ ಓಕೆ, ಸ್ವಲ್ಪ ಸಣ್ಣ. ಇಂಟ್ರೆಸ್ಟ್ ಚೇಂಜ್ ಆಗಿದ್ಯಾ? Is it any shift over or triangle love storyನಾ? ಟ್ರಯಾಂಗಲ್ ಇಲ್ಲ, ರೆಕ್ಟಾಂಗಲ್ ಇಲ್ಲ. ನೀನೊಳ್ಳೆ. ಯಾವುದಕ್ಕೂ ಆಲ್ಟರ್ನೇಟಿವ್ ಇರೋದು ಬೆಸ್ಟೇ. ಒಂದು ಫೇಲ್ಯೂರ್ ಆದ್ರೆ ಇನ್ನೊಂದು ಇದೇ ಇರುತ್ತಲ್ಲ. ನಿಂಗೇನ್ ಲೂಸಾ? ಅಂತದೆಲ್ಲ ಏನಿಲ್ಲಮ್ಮ. ಏನ್ ಓದಿದಾನೆ? ಇಂಜಿನಿಯರಿಂಗ್ ಮುಗಿಸಿದಾನೆ. ಮೊಬೈಲ್ ನಲ್ಲಿ ಫೋಟೋ ಇದೆಯಾ? ಅವನ್ ಫೋಟೋ ನಾನೇನಕ್ಕೆ ಇಟ್ಕೊಳ್ಳಿ? ಹೋಗ್ಲಿ ಬಿಡಮ್ಮ. ಹುಡ್ಗ ಹೇಗೆ, ಬುದ್ಧಿವಂತನಾ? ಅತಿ ಬುದ್ಧಿವಂತ. ಪ್ರಪಂಚದಲ್ಲಿ ಎಲ್ಲ ಗೊತ್ತಿರಂಗ ಆಡ್ತಾನೆ. ಹಾಗಾದ್ರೆ ನೀನು ಸೂರಜ್ ಜೊತೆ ಕಂಟಿನ್ಯೂ ಮಾಡೋದೇ ಬೆಸ್ಟ್ ಅನ್ಸುತ್ತೆ. ಹೇಗಿದ್ರು ಧ್ರುವನ್ ಜೊತೆ ಪಾಸ್ ಫ್ರಮ್ 2 years ಏನು ವರ್ಕೌಟ್ ಆಗ್ತಿಲ್ವಲ್ಲ? ಬಿಡ್ತು ಅನ್ನೆ. ಈ ಸೂರಜ್ ಏನೋ ಇಂಟರ್ವ್ಯೂಗೆ ಬಂದಿದ್ದಾನೆ, ಅದನ್ನ ಮುಗಿಸ್ಕೊಂಡು ಅವ್ನು ಊರಿಗೆ ಹೊಟ್ಟೋಗ್ತಾನೆ. ಖುಷಿ, ನಿನಗೆ ಸೂರಜ್ ಮೇಲೆ ಇಂಟ್ರೆಸ್ಟ್ ಇದೆಯಾ? ಇಲ್ಲಪ್ಪ. ಅವನ್ಗೆ? ನನಗೆ ಗೊತ್ತಿಲ್ಲ. ಏ ಕಳ್ಳಿ, ನಿನ್ಗೇನು ಗೊತ್ತಿಲ್ಲ ಅಂತ ನಾಟಕ ಆಡ್ಬೇಡ. ಎಲ್ಲ ಗೊತ್ತು ನಿನ್ಗೆ. ಸೂರಜ್ ಮುಂದೆ ಬೇಕು ಬೇಕು ಅಂತ ಪೋಸ್ಗಳು ಕೊಟ್ಟಿರ್ತೀಯ, ಅವ್ನ ಹಾರ್ಟ್ ಅಲ್ಲಿ ಬಟರ್ಫ್ಲೈ ಓಡಾಡ್ದಂಗ್ ಮಾಡಿರ್ತೀಯ, ಆಮೇಲೆ ನಿನ್ ಪಾಡಂಗೆ ಸುಮ್ನೆ ಆಗ್ಬಿಟ್ಟಿರ್ತೀಯ. ಪಾಪ ಆ ಹುಡ್ಗ ತಲೆ ಕೆಡ್ಸ್ಕೊಂಡು ಓಡಾಡ್ತಿರ್ತಾನೆ. ಹೋಗೆಲೆ, ನಾನು ಅಂತದೆಲ್ಲ ಏನು ಮಾಡಿಲ್ಲ. ಖುಷಿ, ಸೀರಿಯಸ್ ಆಗಿ ನೀನು ಅವನ ಬಗ್ಗೆ ಒಂದ್ಸಾರಿ ಯೋಚನೆ ಮಾಡೋದು ಒಳ್ಳೇದು ಅನ್ಸುತ್ತೆ. ಧ್ರುವ 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 ಅವನ್ನ ಬಿಟ್ಟು ನನ್ನ ಜೀವನದಲ್ಲಿ ಬೇರೆ ಯಾರನ್ನೂ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಏನೋ ಅವನ ಮೇಲೆ ಕೋಪ ಬಂದಿತ್ತು ಅಂತ ಇವನ್ನ ಇಂಟರ್ವ್ಯೂ ಕರ್ಕೊಂಬಂದೆ ಅಷ್ಟೇ ಕಣಮ್ಮ, ಬೇರೆ ಏನೂ ಇಲ್ಲ. ಆಯ್ತು, ನಾನು ಹೊರಡ್ತೀನಿ. ಅವನು ಇಂಟರ್ವ್ಯೂ ಮುಗಿಸ್ಕೊಂಡು ಕಾಯ್ತಾ ಇರ್ತಾನೆ. ಖುಷಿ, ಯಾವುದಕ್ಕೂ ಧ್ರುವನ್ ನಂಬರ್ ಒಂದ್ಸಾರಿ ಮೆಸೇಜ್ ಮಾಡೆ, ನಾನು ಒಂದ್ಸಲ ಟ್ರೈ ಮಾಡ್ತೀನಿ. ಎಸ್ ಎಸ್ ಎಸ್. ಕಂಗ್ರಾಟ್ಸ್ ಹೇಳಿ ನನಗೆ. ಯಾಕ್ರಿ, ಕೆಲಸ ಸಿಕ್ಬಿಡ್ತಾ? ಕಂಗ್ರಾಟ್ಸ್. ಥ್ಯಾಂಕ್ ಯು. 15 ನಿಮಿಷದಲ್ಲಿ ಇಂಟರ್ವ್ಯೂ ಮುಗ್ದೋಯ್ತು. 18 lakhs per annum ಗೊತ್ತಾ? ಎಷ್ಟು ಜನ ಬಂದಿದ್ರು ನನಗಿಂತ ಬೆಟರ್ ಕ್ಯಾಂಡಿಡೇಟ್ಸು, ಆದರೆ ಅವರು ನನ್ನೇ ಆಯ್ಕೆ ಮಾಡ್ಕೊಂಡ್ರು. ಯಾಕೆ ಹೇಳಿ? ಯಾಕೆ? ಯು ಆರ್ ಲಕ್ಕಿ ಫಾರ್ ಮೀ. ನೀವು ನನ್ನ ಅದೃಷ್ಟ ದೇವತೆ ಕಣ್ರಿ. ಹೋಗ್ಲಿ, ಟ್ರೀಟ್ ಕೊಡ್ಸಿ.
ಟ್ರೀಟಾ ಕೊಡ್ಸೋಣ ಕೇಳಿ ಏನ್ ಬೇಕು? ಹೇ ನೀವೊಂದು ಕೆಲಸ ಮಾಡಿ ನಮ್ಮೂರಿಗೆ ಬಂದ್ಬಿಡ್ರಿ, ಅಲ್ಲೇ ಕೊಡ್ತೀನಿ ನಿಮಗೆ. ಬೇಡ ಬೇಡ, ನಮ್ಮೂರಲ್ಲೇ ಕೊಡ್ಸಿ ಸಾಕು. ಹೌದಾ? ಓಕೆ, ನೀವೆಲ್ಲೂ ಕರ್ಕೊಂಡು ಹೋಗ್ತೀರೋ ಕರ್ಕೊಂಡು ಹೋಗಿ, ಏನು ಕೇಳ್ತಿರೋ ಕೇಳಿ, ನಾನು ಕೊಡ್ತೀನಿ ನಿಮಗೆ. ಓಕೆನಾ? ಓಕೆ, ನೀವು ಬನ್ನಿ, ನನ್ನ ಫೇವ್ರೆಟ್ ಪ್ಲೇಸ್ ಕರ್ಕೊಂಡು ಹೋಗ್ತೀನಿ. ಓಕೆ ಡನ್, ನಡ್ರಿ. I think I love you.